ಆಯಾ ಮುಂಡಾ ಮೋಸ್ತು ಸರ್ಕಾರ ಏಕ್ದಮ್ 50% ಏರ್ಸೋದು. ನೀವ್ ಬಿಟ್ಟಿ ಕೊಡಿ ಅಂತ ಏನಾದ್ರು ಗಂಡಸರು ಕೇಳಿದ್ವಾ? ಮನುಷ್ಯ ಬದುಕ್ಬೇಕೋ ಸಾಯ್ಬೇಕು, ಬಡವನ್ನ ರಕ್ತ ನೀರೋದೇನ ಸರ್ಕಾರ? ಎಲ್ಲಾರು ನಿಮ್ ಮನೆ ಬಂದು ನೀನೇನ್ ಊಟ ಹಾಕ್ತೀಯ? ಏನು ನಿಮ್ಮ ಖಜಾನೆ ತುಂಬಿಕೊಳ್ಳಕ ಸ್ವಲ್ಪ ಆದ್ರೂ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಜನ ಬಾಯಿ ಮುಚ್ಕೊಂಡಿರ್ತಾರಂತ ನೀವ್ ಏನ್ ಬೇಕಾದ್ರೂ ಮಾಡೋದ? ಬಡವ್ರ ತರ ಬಡವನಾಗಿ ಒಂದಿನ ಜೀವನ ಮಾಡಿ ಸರ್ಕಾರ ಆ ಸರ್ಕಾರಕ್ಕೆ ಧಿಕ್ಕಾರ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಮೆಟ್ರೋದಲ್ಲಿ ಓಡಾಡ್ತೀರಾ ಸರ್ ಡೈಲಿ? ಹೌದಮ್ಮ, ಮೆಟ್ರೋ ಸ್ಟೇಷನ್ ಅಲ್ಲಿ ಬಂದು ಮೆಟ್ರೋದಲ್ಲಿ ಓಡಾಡ್ದ ಇರಕ್ಕಾಗುತ್ತೆ? ಓಕೆ ಸರ್. ಮೆಟ್ರೋ ಪ್ರೈಸ್ ಜಾಸ್ತಿ ಮಾಡಿದಾರಲ್ವಾ, ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಆಯಾ ಮುಂಡಾ ಮೋಸ್ತು ಸರ್ಕಾರ ಅಲ್ಲ, ತಿನ್ನಕ್ಕೆ ನಮಗ್ ಕಷ್ಟ ಐತೆ. ಏನೋ ಈ ಬೆಂಗಳೂರು ದಿನೇ ಬೆಳೀತಾ ಹೋಗ್ತಿದೆ. ಆದ್ರಿಂದ ಜಾಮು ಟ್ರಾಫಿಕ್ ಜಾಮು. ಆದ್ರಿಂದ ಮೆಟ್ರೋದಲ್ಲಿ ಹೋಗೋಣ, ಸುಲಭವಾಗಿ ಸಮಯ ಉಳಿಸ್ಬೋದು, ಪೇಷಂಟ್ಗಳನ್ನ ನಾವು ಅಟೆಂಡ್ ಮಾಡ್ಬೋದು, ಕಾಲಕ್ಕೆ ಹೋಗಿ ಕೆಲಸ ಮಾಡ್ಬೋದು ಅಂತ ನಾವಿದ್ರೆ ಏನೋ ಸುಲಭವಾಗಿದೆ ಅಂದ್ರೆ ಏಕ್ದಮ್ 50% ಏರ್ಸೋದು. ನೀವ್ ಬಿಟ್ಟಿ ಕೊಡಿ ಅಂತ ನಾವ್ ಏನಾದ್ರು ಗಂಡಸರು ಕೇಳಿದ್ವಾ? ಬಿಟ್ಟಿ ಕೊಟ್ಬಿಟ್ರಿ. ಗಂಡಸರಿಗೆ ಒಂದ್ರ ಮೇಲೊಂದು ಉಸಿರಾಡಕ್ಕೆ ನೀವು ಕೊಡ್ತಿಲ್ಲ ಸರ್ಕಾರದವ್ರೆ. ಅಲ್ಲ, ನಿಮ್ ಸರ್ಕಾರಕ್ಕೆ ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕಚ್ಚಬಾರ್ದ, ಬರ ಗುಡ್ಸ್ಕೊಂಡೋಗೋ ಸರ್ಕಾರ ಅಲ್ಲ. ಜನದ ಮೇಲೆ ಯಾಕೆ ನಿಮ್ಗೆ ಇಷ್ಟು ಕೋಪ? ಮನುಷ್ಯ ಬದುಕ್ಬೇಕೋ ಸಾಯ್ಬೇಕು? ಅಲ್ಲ, ಏನೋ ಒಂದ್ 5% 10% ಅಂತ ಅನ್ಕೊಳ್ಳೋಣ, ಏಕ್ದಮ್ 50%. ಇದು ಎಲ್ಲಾದ್ರೂ ನೋಡಿದ್ದೀರಾ? ಅಲ್ಲ, ಮೆಟ್ರೋ ಇಡೀ ಇಂಡಿಯಾದಲ್ಲೇ ಇದೆ. ಕಲ್ಕತ್ತಾದಲ್ಲಿ 35 ಕಿಲೋಮೀಟರ್ಗೆ 25 ರೂಪಾಯಿ ಸ್ವಾಮಿ. ಅಲ್ಲ, ಯಾವ್ದಾದ್ರು ಸರ್ಕಾರ ಎಲ್ಲಾದ್ರೂ ನೀವು ಮೆಟ್ರೋನ ನಾವು ವ್ಯಾಲ್ಯೂ ನೋಡಿದಾಗ ಏರ್ಸಿರೋದು ಉಂಟಾ? ನಮ್ ಕರ್ನಾಟಕದಲ್ಲಿ, ಅದರಲ್ಲಿ ವಿಶೇಷವಾಗಿ ಬೆಂಗಳೂರಲ್ಲಿ ಈ ರೀತಿನ ಏರ್ಸೋದು. ಮನುಷ್ಯ ಬರ್ಲೇಬಾರ್ದು ಅಂತ ಬರೋದೇ ಇಲ್ಲ. ಸಮಯ ಲೇಟ್ ಆಗುತ್ತೆ, ಏನ್ ಮಾಡಕ್ಕಾಗುತ್ತೆ? ಇನ್ಮೇಲೆ BMTCಲೇ ಹೋಗ್ತೀವಿ. ಅಲ್ಲ, ಅದ್ರಲ್ಲೂ ನೀವು 20-25-30% ಏರ್ಸ್ಬಿಟ್ರಲ್ಲ ಸ್ವಾಮಿ. ಏನು ನಿಮ್ಮ ಖಜಾನೆ ತುಂಬಿಕೊಳ್ಳಕ? ಸ್ವಲ್ಪ ಆದ್ರೂ ನಿಮ್ಗೆ ವಿವೇಚನ ಇದೆಯೋ ಇಲ್ವೋ? ನೀವು ಆಡಳಿತ ನಡೆಸ್ಬೇಕೋ ಬೇಡವೋ? ಸರ್ಕಾರ ನೀವು ಗುಂಡಾಂತರ ಆಗ ನಮ್ಗೆ ಯಾಕೆ ಇಷ್ಟು ಕಷ್ಟ ಕೊಡ್ತೀರಾ? ನಾವು ನಿಮಗ್ ನೀವೇನಾದ್ರೂ ನಮ್ಮಂಗೆ ಇಲ್ಲಿ ತಿರ್ಗಾಡ್ತಿದ್ದೀರಾ? ಈ ಬಿಸಿಲಲ್ಲಿ, ಉರಿ ಬಿಸಿಲಲ್ಲಿ ಹೊಟ್ಟೆಗೋಸ್ಕರ ನೀವೇನಾದ್ರೂ ತಿರ್ಗಾಡಿ 5 ಪ್ಲೇಸ್ ಇಟ್ಕೊಂಡು ನೀವು ನೋಡಿದ್ರೆ ನಿಮಗ್ ಗೊತ್ತಾಗ್ತಿತ್ತು. ಅಲ್ಲ, ನಿಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ, ನೀವೇ ದರ್ಬಾರು, ನಿಮ್ದೇ ಇದು ರಾಜ್ಯ. ಇದೇನು ಇದೊಂದು ಸರ್ಕಾರ ಅಂತಾರೋ? ಗುಡ್ಸ್ಕೊಂಡೋಗೋ ಮುಂಡಾಮೋಸ್ತು ಸರ್ಕಾರ ಅಂತಾರೋ? ಅಲ್ಲ, ನಿಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ. ಜನ ಬಾಯಿ ಮುಚ್ಕೊಂಡಿರ್ತಾರಂತ ನೀವ್ ಏನ್ ಬೇಕಾದ್ರೂ ಮಾಡೋದ? ನಿಮ್ಮ ಆಟನೇ ನಡಿಬೇಕಾ? ಸ್ವಲ್ಪ ಆದ್ರೂ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಅಲ್ಲ, ಸರ್ಕಾರ ಅಂತ ಇದು ಯಾವ ಸರ್ಕಾರ? ಜನಕ್ಕೂ ಹೊರೆ ಮಾಡೋ ಸರ್ಕಾರದ ಕೆಲ್ಸ. ಯಾವ ಸರ್ಕಾರ ಸ್ವಾಮಿ ನೀವು? ನಿಮ್ಗೆ ಎಲ್ಲಿಂದ ಸ್ವಾಮಿ ಕೊಟ್ಟರು ಸರ್ಕಾರ ಅಂತ? ಸರ್ಕಾರಕ್ಕೆ ಏನ್ ವಿವೇಚನ ಇದೆಯೋ ಇಲ್ವೋ? 50%. ಇವ್ರು ನೋಡ್ರೆ ಅವ್ರ ಮೇಲೆ ಹೇಳ್ತಾರೆ, ಅವ್ರು ನೋಡ್ರೆ ಇವ್ರ ಮೇಲೆ ಹೇಳ್ತಾರೆ. ಎಲ್ಲಾದ್ರೂ ಏರ್ಸಿದಾರ ಇಷ್ಟು ಪ್ರಮಾಣದಲ್ಲಿ? ನಮ್ ಬೆಂಗಳೂರಲ್ಲೇ ಸ್ವಾಮಿ ಇಷ್ಟೊಂದು ಇರ್ತಕ್ಕಂಥದ್ದು. ಅಲ್ಲ ಸರ್, ಈಗ ಕಾಂಗ್ರೆಸ್ ಅವ್ರು ಹೇಳ್ತಿದ್ದಾರೆ ಇದೆಲ್ಲ ಕೇಂದ್ರ ಸರ್ಕಾರ ನಿಧಿಗೆ ಹೊಣೆ ಅಂತ. ಅಮ್ಮ, ಇವರು ಒಬ್ರು ರಂಗೋಲಿ ಕೆಳಗ್ ನುಗ್ಗಿದ್ರೆ ಒಬ್ರು ಚಾಪೆ ಕೆಳಗ್ ನುಗ್ತಾರೆ. ಅಲ್ಲ ಸ್ವಾಮಿ, ಈಗ ನೀವೇ ಒಪ್ಕೊಳ್ಳೋಣ, ಕಾಂಗ್ರೆಸ್ ಮಾತು ನೀವ್ ಹೇಳೋದು ನಿಜ ಅಂತ ಒಪ್ಕೊಳ್ಳೋಣ. ಅಲ್ಲ, ಕೇಂದ್ರ ಸರ್ಕಾರ ಆದ್ರೆ ಎಲ್ಲಾ ರಾಜ್ಯದಲ್ಲೂ ಎಲ್ಲಾ ಸ್ಟೇಟಲ್ಲೂ ಸಣ್ಣ ತಾನೇ ಒಂದು ರೇಟ್ ಫಿಕ್ಸ್ ಮಾಡೋದು. ಕರ್ನಾಟಕಕ್ಕೊಂದು, ತಮಿಳ್ನಾಡಿಗೊಂದು, ಕೇರಳಕ್ಕೊಂದು, ಹೈದರಾಬಾದ್ಗೊಂದು, ಬಾಂಬೆಗೊಂದು, ಡೆಲ್ಲಿಗೊಂದು, ಕಲ್ಕತ್ತಾ ಅಂತ ಏನಾನ ಒಂದೊಂದ್ ಕಡೆ ಒಂದೊಂದ್ ತರ ಮಾಡಾರ? ಖಂಡಿತ ಕೇಂದ್ರ ಸರ್ಕಾರದ ಅಲ್ಲೇ ಅಲ್ಲ ಅನ್ಸುತ್ತೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ಒಂದ್ ರೇಟ್ ನಿಗದಿ ಮಾಡಿದ್ರೆ ಅದು ಎಲ್ಲಾ ರಾಜ್ಯಕ್ಕೂ ಸಣ್ಣ ಕಾಣ್ಬೇಕಲ್ವಾ? ಅಲ್ಲ, ಕಾಂಗ್ರೆಸ್ ಸರ್ಕಾರ ಅನ್ನೋ ಒಂದು ಸರ್ಕಾರ ತನ್ನ ತಪ್ಪುಗಳನ್ನ ಮುಚ್ಕೊಳ್ಳೋದಿಕ್ಕೋಸ್ಕರ ಅವ್ರ ಮೇಲೆ ಇವರು ಗೂಬೆ ಕೂರ್ಸೋದು, ಇದು ಯಾವ ನ್ಯಾಯ?
ಯಾವ ಸೀಮೆ ನ್ಯಾಯ? ಅಲ್ಲ, ಕಲ್ಕತ್ತಾದವ್ರೇನು ಏರ್ಸಿದಾರ, ಬಾಂಬೆಲಿಯವ್ರೇನು ಏರ್ಸಿದಾರ, ತಮಿಳ್ನಾಡು ಏರ್ಸಿದಾರ, ಹೈದರಾಬಾದ್ ಏರ್ಸಿದಾರ, ಡೆಲ್ಲಿಯವ್ರು ಏರ್ಸಿದಾರ. ನೋಡಿ, ಅವ್ರಿಗೂ ನಮಗೂ ಎಷ್ಟು ವ್ಯತ್ಯಾಸ ಇದೆ. ಮತ್ತೆ 25, 30, 40 ಕಿಲೋಮೀಟರ್ ಏರ್ಸಿದ್ರು ಒಂದೇ ರೇಟ್ ಇರುತ್ತಲ್ಲಿ. ಇಲ್ಲಿ 10 ಕಿಲೋಮೀಟರ್ಗಿಷ್ಟು, 12 ಕಿಲೋಮೀಟರ್ಗಷ್ಟು ಅಂತ ಏನು ಇಡೋ ಬಡವನ್ನ ರಕ್ತ ನೀರೋದೇನ ಸರ್ಕಾರ? ಬಡವ ಬದುಕ್ಬೇಕೋ ಬೇಡವಾ? ಮಧ್ಯಮ ಜೀವನ ಮಾಡ್ಬೇಕೋ ಬೇಡವಾ? ಎಲ್ಲಾರು ನಿಮ್ ಮನೆಗೆ ಬಂದು ನೀನೇನು ಊಟ ಹಾಕ್ತೀಯಾ? ದುಡಿಬೇಕಲ್ಲ ಸ್ವಾಮಿ. ಬಿಸಿಲಲ್ಲಿ ಹಿಂಗ್ ತಿರುಗ್ತೀವಿ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ, ಕಾಲು ನೋಯಿಸ್ಕೊಳ್ತೀವಿ, ಮಂಡಿ ನೋಯಿಸ್ಕೊಳ್ತೀವಿ, ಸೊಂಟ ನೋವು ಬರುತ್ತೆ. ನಮ್ ಜೀವನ, ನಮ್ ನೋವು ನಿಮಗ್ ಬರ್ಬಾರ್ದು. ಗುಂಡಾಂತರ ಆಗ ಗುಡ್ಸ್ಕೊಂಡು ಹೋಗೋ ನೀವು ಒಂದು ಸರ್ಕಾರನ. ಸರ್ಕಾರಕ್ಕೆ ಮಾನ ಇದೆಯೋ, ಮರ್ಯಾದೆ ಇದೆಯಾ? ಸ್ವಲ್ಪ ಬನ್ನಿ ಸ್ವಾಮಿ, ನೀವುನು ಬಡವ್ರ ತರ ಬಡವನಾಗಿ ಒಂದಿನ ಜೀವನ ಮಾಡಿ. ನಿಮ್ಗೆ ಎಷ್ಟು ಬರ್ಬೋದು? 500 ರೂಪಾಯಿ ಬರ್ಬೋದು. ಬೆಳಗಿಂದ ರಾತ್ರಿ ತನಕ ನಿಯತ್ತಾಗಿ ದುಡಿದ್ರೆ 500 ರೂಪಾಯಿ ಬರ್ಬೋದು. ಅದ್ರಲ್ಲಿ ಹೆಂಡ್ತಿನ ಹೆಂಗ್ ಸಾಕೋದು, ಮಕ್ಳನ್ನ ಹೆಂಗ್ ಸಾಕೋದು, ಬಾಡಿಗೆನ ಹೆಂಗ್ ಕಟ್ಟೋದು, ಬಟ್ಟೆ ಹೆಂಗ್ ಹಾಕೋದು? ಬಟ್ಟೆ ಹರಕ್ ಬಟ್ಟೆ ಹಾಕೊಂಡ್ ಹೋಗಕ್ಕಾಗುತ್ತ? ಹರಕ್ ಬಟ್ಟೆ ಹಾಕೊಂಡ್ರೆ ಯಾರ ಹತ್ರ ಸೇರ್ಸಲ್ಲ ಸ್ವಾಮಿ. ಒಳ್ಳೆ ಬಟ್ಟೆ ಹಾಕೊಂಡ್ರೇನೆ ಮರ್ಯಾದೆ ಮನುಷ್ಯನಿಗೆ. ಹಂಗಿರೋ ಈ ಕಾಲದಲ್ಲಿ, ಈ ಕಲಿಯುಗದಲ್ಲಿ ನೀ ಸರ್ಕಾರ ಅನ್ನೋರು ನಮ್ ಜೀವನ ಯಾಕೆ ಇರ್ತೀರಾ? ರಕ್ತನ್ ಯಾಕೆ ಇರ್ತೀರಾ? ನಿಮ್ಗೇನು ಹೇಳೋರಿಲ್ವಾ? ನಿಮ್ಗೆ ಹೆಂಡತಿ ಮಕ್ಕಳಿಲ್ವಾ? ಉಗಿಯಲ್ವಾ? ಸರ್ಕಾರಕ್ಕೆ ಸರ್ಕಾರ, ಆ ಸರ್ಕಾರಕ್ಕೆ ಧಿಕ್ಕಾರ. ಸರ್, ನೀವು ಎಲ್ಲಿಂದ ಟ್ರಾವೆಲ್ ಮಾಡ್ತೀರಾ ಡೈಲಿ ಮೆಟ್ರೋದಲ್ಲಿ? ಅಮ್ಮ, ಮಂತ್ರಿ ಮಾಲಿಂದ ಮಾಡ್ತೀನಿ, ರಾಜಾಜಿನಗರದಿಂದ ಮಾಡ್ತೀನಿ, ಶಿವಾಜಿನಗರಕ್ಕೆ ಹೋಗ್ತೀನಿ. ನನಗೆ ಪೇಷಂಟ್ ಎಲ್ಲಿರ್ತಾರ ಅಲ್ಲಿ ಹೋಗ್ತೀನಮ್ಮ. ಹೊಟ್ಟೆ ನಡಿಬಾರ್ದ? ಕೂತ್ರೆ ಯಾರನ್ನ ತಂದು ಕೊಡ್ತಾರ? ಈ ವಯಸ್ಸಲ್ಲೂ ದುಡಿಬೇಕು. ದುಡಿದ್ರೆ ನಮ್ಗೂ ಆರೋಗ್ಯ. ಇಲ್ಲ ಅಂದ್ರೆ ಇಲ್ಲ. ಹೆಂಡತಿ ಸುಮ್ಮನೆ ಬಿಡ್ತಾಳೆ, ಪರ್ಕೆ ತಗೊಂತಾಳೆ. ಹೌದಾ ಇಲ್ವಾ? ದುಡಿಬೇಕು ತಾನೆ? ದುಡಿದ್ರೆ ತಾನೆ 2 ಕಾಸು ಬರ್. ಆ 2 ಕಾಸನ್ನು ನೀವು ಕಿತ್ಕೊಂಡ್ಬಿಟ್ರೆ ನಾವೇನು ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೊಳ್ಳೋಣ? ಸ್ವಲ್ಪ ನೋಡಿ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನೀವು ವಿಚಾರ ಮಾಡಿ. ಯಾರು ಏರ್ಸಿದ್ದೀರ ಅವರು ವಾಪಸ್ ತಗೊಳ್ಳಿ. ಆಗ ನಿಮ್ಮ ಮೆಟ್ರೋ ಅನ್ನೋ ನಡೀತೈತೆ. ಇಲ್ಲಾಂದ್ರೆ ಮುಚ್ಕೊಂಡು ಮನೇಲಿ ಕೂತ್ಕೊಳ್ತೀರ. ಮೆಟ್ರೋ ಅನ್ನೋ ಹೆಸರಲ್ಲಿ ಸಾವಿರಾರು ಕೋಟಿ ಲೂಟಿ ಹೊಡಿತಿದ್ದೀರ ಸರ್ಕಾರದವ್ರೆ. ಬಾಯಿ ಇದ್ರು ಬಾಯಿ ಮುಚ್ಕೊಂಡಿದಾರಮ್ಮ ಜನಗಳು ಯಾವಾಗಮ್ಮ ರೊಚ್ಚಿಗೆ ಹೇಳೋದು? ಅವ್ರು ಹೇಳ್ತಾನೆ ಇಲ್ಲ ಪಾಪ. ಕಿವಿನೂ ಮುಚ್ಕೊಂಡಿದ್ದಾರೆ, ಕಣ್ಣು ಕುರುಡು ಮಾಡ್ಕೊಂಡಿದ್ದಾರೆ. ಏನ್ ಮಾಡಕ್ಕಾಗುತ್ತೆ? ಯಾಕಂದ್ರೆ ಇಲ್ಲಿ ಕನ್ನಡಿಗರು ಬೆಂಗಳೂರಲ್ಲಿ ದಿನದಿಂದ ದಿನ ಕಮ್ಮಿ ಆಗ್ತಿದ್ದಾರೆ. ಆದ್ರಿಂದ ಬಡವರ ಧ್ವನಿ, ಕನ್ನಡಿಗರ ಧ್ವನಿ ಕಮ್ಮಿ ಆಗ್ತಿದ್ಯಮ್ಮ. ಯಾಕಂದ್ರೆ ಬೆಂಗಳೂರು ಚೆನ್ನಾಗಿದೆ ಅಲ್ವಾ? ಶಾಂತವಾಗಿದೆ, ಯಾವುದೇ ರೀತಿ ತೊಂದರೆ ಆಗಲ್ಲ. ಆದ್ರಿಂದ ನಮ್ಮ ಇಡೀ ಇಂಡಿಯಾ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಜನ ಬೆಂಗಳೂರನ್ನೇ ಇಷ್ಟಪಡ್ತಾರಮ್ಮ. ಎಲ್ಲ ಬಂದು ಇಲ್ಲಿ ಸೇರ್ಕೊಂಡು ಇರೋದ್ರಿಂದ ಅವ್ರಿಗೆ ವಿಧಿ ಇಲ್ಲ, ನಮಗೂ ವಿಧಿ ಇಲ್ಲ. ಯಾಕಂದ್ರೆ ದಿನದಿಂದ ದಿನ ಇರೋದು ಭೂಮಿಯೆಲ್ಲ ಕಳ್ಕೊಂಡ್ಬಿಟ್ಟು 2 ಕಾಸು 3 ಕಾಸಿಗೆ ಕುಡ್ದು ಉಚ್ಚೆ ಉಯ್ದ್ಬಿಟ್ಟು ಈಗ ಬಾಡಿಗೆ ಮನೇಲಿ ಇದ್ದೀವಮ್ಮ. ಎಲ್ಲ ನನ್ನಂಗೆ ಲಕ್ಷಾಂತರ ಕನ್ನಡಿಗರು ಇಂದು ಬಾಡಿಗೆ ಕಟ್ತಾ ಇದ್ದಾರೆ. ಇರೋಕ್ಕೆ ನೆರಳಿಲ್ಲ, ಹಾಕೊಳಕ್ ಸರಿಯಾಗಿ ಬಟ್ಟೆ ಇಲ್ಲ, ಊಟ ಮಾಡಕ್ಕೆ 3 ಹೊತ್ತು ಹೋಗ್ಲಿ 2 ಹೊತ್ತಿಲ್ಲ, ಒಂದೇ ಒಂದು ಹೊತ್ತು ತಿನ್ನೋದಕ್ಕೂ ಈ ಸರ್ಕಾರದವ್ರು, ಪಾಪಿ ಸರ್ಕಾರದವರು ತಿನ್ನೋ ಅನ್ನೋದ್ ಮೇಲೆ ಕಲ್ಲಾಗ್ತಿದ್ದಾರಮ್ಮ. ನೋಡಮ್ಮ, ನಾವೆಷ್ಟು ಬಡಕಾಗಿದ್ದೀವೋ ಇಲ್ವೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೋ ಇಲ್ವಾ? ಇದೇ ನಮ್ಮ ಸರ್ಕಾರ ನಡೆಸೋದು ರೀತಿ ನೀತಿ. ಸರ್ಕಾರ ಅಂದ್ರೆ ಏನು? ಬಡವ, ಮಧ್ಯಮ, ಬಲ್ಲಿದ ಭಿಕ್ಷಕಾರು ಇಲ್ಲಿ ಎಲ್ಲಿ ನೋಡಿದ್ರು ಇಲ್ಲಿ ಭಿಕ್ಷೆನೇ ಬೇಡ್ತಿದ್ದಾರೆ. ಇನ್ನೇನು ಮಾಡ್ತಾರೆ? ಜೀವನ ಇಲ್ಲ. ಈ ಮೆಜೆಸ್ಟಿಕ್ ದಿನಾಲು ನೋಡ್ತಿದ್ದೀವಿ, ಒಂದಲ್ಲ ಒಂದು ರೀತಿ ಭಿಕ್ಷೆ ಬೇಡ್ತಾರೆ. ಯಾಕೆ ಬೇಡ್ತಾರೆ? ದುಡಿಯೋಕ್ಕೆ ಕೆಲಸ ಇಲ್ಲ, ವಿದ್ಯೆ ಸರಿ ಕಲ್ತಿಲ್ಲ, ವಿದ್ಯೆ ಕಲಿಬೇಕಂದ್ರೆ ದುಡ್ಡಿಲ್ಲ. ಈ ರೀತಿ ನೀವು ಮಾಡ್ತಾ ಹೋದ್ರೆ ಮಕ್ಕಳು ನಾವು ಶಾಲೆಗೆ ಹಾಕ್ಲಿಕ್ಕಾಗುತ್ತಾ? ಓದಿಸ್ಲಿಕ್ಕಾಗುತ್ತಾ? ನಾವು ಡಾಕ್ಟ್ರು ಮಾಡ್ಲಿಕ್ಕಾಗುತ್ತಾ? ಇಂಜಿನಿಯರ್ನ ಮಾಡ್ಲಿಕ್ಕಾಗುತ್ತಾ? ನಿಮ್ಮ ಹತ್ರ ದುಡ್ಡಿದೆ, ನಮ್ಗಳು ದುಡ್ಡು, ಬಡವನ ದುಡ್ಡನ್ನ ಟ್ಯಾಕ್ಸ್ ರೂಪಲ್ಲಿ ಈ ರೀತಿ ಬೆಲೆನ ಏರಿಸಿ ದುಡ್ಡು ನೀವು ತುಂಬ್ಕೊಳ್ತೀರಾ. ಆ ದುಡ್ಡಿಂದ ನಿಮ್ಮ ಮಕ್ಕಳು ಮಿನಿಸ್ಟ್ರಿ ಆಗ್ತಾನೇ ಇರ್ತಾರೆ, ಮಂತ್ರಿಗಳು ಆಗ್ತಾನೇ ಇರ್ತಾರೆ. ನಮ್ಮಂಥ ಬಡಪಾಯಿಗಳು ಆಟೋ ಓಡಿಸ್ತಾ ಕಸ್ಟಮರ್ಸೇ ಸಿಗ್ತಾ ಇಲ್ಲ.
ಅವ್ರ ನೋವನ್ನ ಯಾರಪ್ಪ ನೀವು ಕೇಳ್ತೀರಾ? ಏನಾದರೂ ಬಂದು ಆಟೋ ಓಡಿಸೋರು ನೋವು ಕೇಳಿದ್ದೀರಾ? ಬಡವನ ನೋವು ಕೇಳಿದ್ದೀರಾ? ಶ್ರೀಮಂತರನ್ನೇ ನೀವು ನೋಡ್ತೀರಾ. ದುಡ್ಡು ಎಲ್ಲಿ ಬರುತ್ತೆ, ಯಾವ ರೀತಿ ಬರುತ್ತೆ, ಹೆಂಗೆ ಖಜಾನೆ ತುಂಬಿಸ್ಬೋದು, 12 ತಲೆಮಾರು ಹೆಂಗೆ ತಿನ್ಬೋದು ಅನ್ನೋದನ್ನ ನೀವು ನೋಡ್ತೀರಾ ವಿನಃ ನಾವು ಒಂದೊತ್ತು ಗಂಜಿ ಕುಡಿಲಿಕ್ಕೂ ಆಗ್ತಿಲ್ಲ ಸ್ವಾಮಿ. ಈ ನೋವನ್ನ ಯಾರ ಹತ್ರ ನಾವು ಹೇಳ್ಕೊಳ್ಬೇಕು? ಕೇಳೋರು ಯಾರು? ಜನ ಯಾಕೆ ಬಾಯಿ ಮುಚ್ಚಿದ್ದಾರೆ ಅಂದರೆ ಅಲ್ಪಸಂಖ್ಯಾತರು ಆಗ್ತಿದ್ದೀವಿ ಇಲ್ಲಿ. ಬಹುಸಂಖ್ಯಾತರು ಇದ್ದಂಥ ಬೆಂಗಳೂರು ಇಂದು ದಿನೇ ದಿನೇ ಕುಸಿತಾ ಇದೆ. ಆದ್ದರಿಂದ ಏನಾನ ಮಾತಾಡಿದ್ರೆ ಈ ಪೊಲೀಸರು ನಮ್ಮನ್ನು ಹಿಡಿದು ಒಳಗಾಗ್ತಾರೆ ಅನ್ನೋ ಭಯ. ಮತ್ತೆ ಸುಮ್ಮನೆ ಕೋರ್ಟು ಕಚೇರಿ ಅಂತ ಯಾಕೆ ತಿರುಗಬೇಕಂತ ಸುಮ್ಮನಿದಾರಮ್ಮ. ಒಂದಲ್ಲ ಒಂದಿನ ಈಗ ಹೆಂಗೆ ಮೀಟ್ರು ಬಡ್ಡಿ, ಆ ಬಡ್ಡಿ, ಈ ಬಡ್ಡಿ ಅಂತ ದಿನಾಲು ಜನ ಸಾಯ್ತಾ ಇದ್ದಾರೆ. 2 ಕಾಸು ತೊಗೊಂಡು ಅದ್ರ ಮೇಲೆ ಚಕ್ರದ ಬಡ್ಡಿ, ಮೀಟ್ರು ಬಡ್ಡಿ ಹಾಕಿ ಜನ ಸಾಯ್ತಿದ್ದಾರಲ್ಲ, ಹಂಗೆ ಸಾಮಾನ್ಯ ಜನ ಸಾಯೋ ಸಂದರ್ಭ ಜಾಸ್ತಿ ದಿನ ಇಲ್ಲ. ಜೀವನ ಹೆಂಗೆ ಮಾಡ್ತಾನೆ? ಮಾಡೋಕ್ಕಾಗಲ್ಲ. ಸಾಲ ಮಾಡ್ಕೊಳ್ಬೇಕು. ಸಾಲ ಕೊಡೋರು ಯಾರು? ಸಾಲ ಹೆಂಗೋ ಸುಳ್ಳು ಹೇಳಿ ಸಾಲ ಈಸ್ಕೊಳ್ತೀವಿ. ಈಸ್ಕೊಂಡ ಸಾಲ ತೀರ್ಸೋಕ್ಕಾಗ್ದ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗುತ್ತೆ. ಆ ಪರಿಸ್ಥಿತಿ ಕಾರಣ ಸರ್ಕಾರ. ಈ ಸರ್ಕಾರಕ್ಕೆ ಹಾವು ಕಚ್ಚಬೇಕು, ಚೇಳು ಕಚ್ಚಬೇಕು, ನಾಯಿ ನರಿ ತಿನ್ನಬೇಕು ನಿಮ್ಮನ್ನು ಸರ್ಕಾರ ನಡೆಸೋದನ್ನ. ನಮ್ಗೆ ಯಾಕೆ ನಮ್ಮ ನೋವು ನಿಮಗೆ ತಗಲ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.